ಬೆಂಕಿ ಎತ್ಕೊಂತು ಅಂತ ಹೇಳಿದ್ರು. ಹೊಗೆ ಬರ್ತಿತ್ತು ಅಷ್ಟೇ. ಸೊ ಯೂಶಲಿ ಓಟಿಲಿ ಯಾರೂ ಇರಲಿಲ್ಲ. ಅದೇ ಈಗ ಈ ವೈದ್ಯಾಧಿಕಾರಿಗಳು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಅವ್ರ ಮಕ್ಕಳಾಗಿದ್ರೆ ಬೇರೆ ಕಡೆ ಸೇರಿಸ್ಬಿಡೋರು. ಬಾಲಿ ಇಂಡೋನೇಷಿಯನ್ ಇಂಟರ್ನ್ಯಾಷನಲ್ ಎಕ್ಸ್ಪೋ ಇದೇ ಜುಲೈ 16ರಿಂದ ಜುಲೈ 20. ಸ್ಥಳ ಶ್ರೀ ಸಾಯಿ ರುಕ್ಮಿಣಿ ಮಹಲ್, ಆನೇಕಲ್. ಆಸ್ಪತ್ರೆಗಳು ಅಂದಾಕ್ಷಣ ಒಂದಷ್ಟು ಜನ ರೋಗಿಗಳು ಆಸ್ಪತ್ರೆಗಳಿಗೆ ಹೋಗೋದಿಕ್ಕೆ ಹೆದರ್ಕೊಳ್ತಾರೆ. ಯಾಕೆಂದ್ರೆ ಆ ಒಂದು ಆಸ್ಪತ್ರೆಗಳಲ್ಲಿ ಖರ್ಚುಗಳು ಅಷ್ಟು ದುಬಾರಿ ಆಗಿರೋದಕ್ಕೆ ಬಡವರು ಹಾಗೆಯೇ ಮಧ್ಯಮ ವರ್ಗದವರು ಇವತ್ತು ಆಸ್ಪತ್ರೆಗಳು ಅಂದ್ರೆ ಭಯಪಡುವಂತ ಪರಿಸ್ಥಿತಿ ಇದೆ. ಅಂತವರಿಗಾಗಿ ಇರುವಂತಹ ಸಾರ್ವಜನಿಕ ಆಸ್ಪತ್ರೆಗಳು ಅಂದ್ರೆ ಸರ್ಕಾರ ನಡೆಸುವಂತಹ ಆಸ್ಪತ್ರೆಗಳಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿಯೋ ನಿರ್ಲಕ್ಷ್ಯವೋ ಗೊತ್ತಿಲ್ಲ. ಆದ್ರೆ ಆ ಒಂದು ಆಸ್ಪತ್ರೆಗಳಲ್ಲಿ ಯಂತ್ರೋಪಕರಣಗಳಿದ್ರು ಕೂಡ ಅವುಗಳ ಬಳಕೆ ಆಗಲ್ಲ ಅನ್ನುವಂತಹ ಆರೋಪಗಳು ಒಂದ್ ಕಡೆ ಕೇಳಿ ಬಂದ್ರೆ ಅಲ್ಲಿ ಅವರುಗಳ ನಿರ್ಲಕ್ಷ್ಯದಿಂದ ಒಂದಷ್ಟು ಅವಘಡಗಳು ಸಂಭವಿಸುತ್ತೆ. ಅದೇ ರೀತಿಯಾದಂತ ಒಂದು ಅವಘಡ ಬೆಂಗಳೂರು ಹೊರವಲಯ ಆನೇಕಲ್ ಪಟ್ಟಣದಲ್ಲಿರುವಂತಹ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇಂದು ಬೆಳಗ್ಗೆ ಇದ್ದಕ್ಕಿದ್ದಂತೆ ಸಣ್ಣದಾಗಿ ಕಾಣಿಸ್ಕೊಂಡಂತ ಹೊಗೆ ನೋಡ್ತಿದ್ದಂತೆ ದಟ್ಟ ಹೊಗೆ ಆಯ್ತು. ಅಲ್ಲಿ ಯಂತ್ರೋಪಕರಣಗಳು ಹೊತ್ಕೊಂಡು ಉರಿಯುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. ಆಸ್ಪತ್ರೆಯಲ್ಲಿ ಇದ್ದಂತಹ ರೋಗಿಗಳು ಗಾಬರಿ ಆದ್ರು. ಅಲ್ಲಿದ್ದಂತಹ ಬೆರಳೆಣಿಕೆಯಷ್ಟು ಸಿಬ್ಬಂದಿ ರೋಗಿಗಳನ್ನ ಪಕ್ಕದ ವಾರ್ಡ್ಗೆ ಶಿಫ್ಟ್ ಮಾಡೋದಕ್ಕೆ ಹರಸಾಹಸವನ್ನ ಪಟ್ಟರು. ಅಷ್ಟೊತ್ತಿಗಾಗಲೇ ಅಗ್ನಿಶಾಮಕ ದಳದವರು ವಿಷಯವನ್ನ ತಿಳಿದು ಸ್ಥಳಕ್ಕೆ ಬಂದು ಬೆಂಕಿಯನ್ನ ನಂದಿಸೋದಿಕ್ಕೆ ಒಂದಷ್ಟು ಹರಸಾಹಸವನ್ನ ಪಟ್ಟರು. ನಂತರ ಬಾಲಿ ಇಂಡೋನೇಷಿಯನ್ ಇಂಟರ್ನ್ಯಾಷನಲ್ ಎಕ್ಸ್ಪೋ ಇದೇ ಜುಲೈ 16ರಿಂದ ಜುಲೈ 20. ಸ್ಥಳ ಶ್ರೀ ಸಾಯಿ ರುಕ್ಮಿಣಿ ಮಹಲ್, ಆನೇಕಲ್. ಇದೀಗ ಬೆಂಕಿಯನ್ನ ಹತೋಟಿಗೆ ತಂದಿದ್ದಾರೆ. ಆದ್ರೆ ಇದರ ನಡುವೆ ಅಲ್ಲಿದ್ದಂತಹ ಬಡ ರೋಗಿಗಳ ಪರಿಸ್ಥಿತಿ ಅಂತೂ ಹೇಳತೀರದು. ಗಾಬರಿಯಿಂದ ನಾವೇನ್ ಮಾಡ್ತಿದ್ದೀವಿ ಅನ್ನೋಂಥದ್ದೇ ಅವರಿಗೆ ಗೊತ್ತಾಗ್ಲಿಲ್ಲ. ಅಂತಹ ಒಂದು ದುಸ್ಥಿತಿಗೆ ಆನೇಕಲ್ ಸಾರ್ವಜನಿಕ ಆಸ್ಪತ್ರೆ ತಲುಪಿದೆ. ಇಲ್ಲಿ ದಾನಿಗಳ ಸಹಾಯದಿಂದ ಕೊರೋನಾ ಸಂದರ್ಭದಲ್ಲಿ ಒಂದಷ್ಟು ಯಂತ್ರೋಪಕರಣಗಳು ಬಂದಿದ್ದವು. ಆದ್ರೆ ಇವಾಗ ಆ ಎಲ್ಲ ಯಂತ್ರೋಪಕರಣಗಳು ತುಕ್ಕು ಹಿಡಿಯುವಂತ ಪರಿಸ್ಥಿತಿ ಬಂದಿದೆ. ಅವುಗಳ ಸರಿಯಾದಂತ ಬಳಕೆ ಆಗ್ತಿಲ್ಲ. ಇನ್ನು ಇಲ್ಲಿರ್ತಕ್ಕಂತಹ ಜ್ಞಾನ ಪ್ರಕಾಶ್ ಎಂಬಂತಹ ಆಡಳಿತ ಅಧಿಕಾರಿ ಪುಣ್ಯಾತ್ಮನೇ ಸರಿ, ಆತ ಆಸ್ಪತ್ರೆಗೆ ಬರೋದೇ ಕಷ್ಟ. ಇನ್ನು ಬಂದ್ರೆ ಈ ರೀತಿಯಾದಂತ ಅವಘಡಗಳು ಸಂಭವಿಸಿದ್ರೆ ಇನ್ನಷ್ಟು ಎದುರ್ಕೊಳ್ಳುವಂತ ಆ ಅಧಿಕಾರಿಗೆ ಏನ್ ಹೇಳ್ಬೇಕು ಗೊತ್ತಿಲ್ಲ. ಆದ್ರೆ ಇವತ್ತು ನಡೆದಂತ ಆ ಒಂದು ಬೆಂಕಿಯ ಅವಘಡದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಹೌದು, ಹೀಗೆ ಕಪ್ಪನೆಯ ದಟ್ಟನೆಯ ಹೊಗೆಯಲ್ಲಿ ಯಂತ್ರೋಪಕರಣಗಳು ಒಳಗಡೆ ಈ ಒಂದು ಆಪರೇಷನ್ ಥಿಯೇಟರ್ ಮತ್ತು ಅದರ ಪಕ್ಕದ ಕೊಠಡಿಯಲ್ಲಿ ಈ ಒಂದು ಬೆಂಕಿ ಕಾಣಿಸ್ಕೊಳ್ತು. ಆ ಒಂದು ಸಂದರ್ಭದಲ್ಲಿ ಆ ಬೆಂಕಿಯನ್ನ ನಂದಿಸಲು ಅಗ್ನಿಶಾಮಕ ದಳದವರು ಹರಸಾಹಸ ಪಟ್ಟಂತ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ. ಇನ್ನು ಈ ಒಂದು ಆಸ್ಪತ್ರೆ ಬಗ್ಗೆ ಮತ್ತು ಇದನ್ನ ಮುನ್ನಡೆಸ್ತಾ ಇರುವಂತಹ ಆಡಳಿತ ಅಧಿಕಾರಿಗಳ ಬಗ್ಗೆ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕಿದರು. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದಂತಹ ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಚಿನ್ನಪ್ಪ ಚಿಕ್ಕಗಡೆ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದು ಹೀಗೆ. ಕರ್ನಾಟಕದ ರಾಜಧಾನಿ ಕೂಗಳತಲ್ಲಿರ್ತಕ್ಕಂಥ ಆನೇಕಲ್ಲು, ಇಲ್ಲಿ 3 ಜನ ಮಂತ್ರಿಗಳಾಗೋದ್ರು. ಕೇಶವಮೂರ್ತಿ ಆದಿಯಾಗಿ, ಎ ನಾರಾಯಣಸ್ವಾಮಿ ಆದಿಯಾಗಿ, ಪ್ರಸ್ತುತ ಈ ಶಿವಣ್ಣವರು ಕೂಡ ಇಷ್ಟು ಜನ ಮಂತ್ರಿಗಳು MLAಗಳಾದರೂ ಕೂಡ ಕಳೆದ 40 ವರ್ಷಗಳಿಂದ ಈ ಆಸ್ಪತ್ರೆ ಹೀಗೆ ಇದೆ. ಇದಕ್ಕೆ ಬದ್ಧತೆ ಅಂತಕ್ಕಂಥದ್ದು ಕಡಿಮೆ. ಯಾರೋ ಖಾಸಗಿಯವರು ಗಂಡ ಹೆಂಡತಿ ಸೇರಿಕೊಂಡು ಒಂದು ಉತ್ತಮವಾದ ಹಾಸ್ಪಿಟ್ಲ್ ಮಾಡ್ತಾರೆ.
ಆದರೆ ಸರ್ಕಾರದ ಹಾಸ್ಪಿಟ್ಲನ್ನು ಕಾಪಾಡಲಿಕ್ಕೆ ಜಿಲ್ಲಾಧಿಕಾರಿಗಳಿರ್ತಾರೆ, ತಹಶೀಲ್ದಾರ್ ಇರ್ತಾರೆ, MLA ಇರ್ತಾರೆ, MP ಇರ್ತಾರೆ, ಇಡೀ ಸರ್ಕಾರದ ಆಡಳಿತ ವ್ಯವಸ್ಥೆ ಇರ್ತದೆ. ಆದರೆ ಇವತ್ತು ಆನೇಕಲ್ ತಾಲೂಕಿನಲ್ಲಿ ಇಡೀ ರಾಜ್ಯಕ್ಕೆ ರಾಜಧಾನಿಯಲ್ಲಿರ್ತಕ್ಕಂಥ ಇಂಥ ಹಾಸ್ಪಿಟ್ಲ್ ಇವತ್ತು ಸಂಪೂರ್ಣವಾಗಿ 100ಕ್ಕೆ 100ರಷ್ಟು ಹಾಸ್ಪಿಟ್ಲ್ ಸುಟ್ಟೋಗಿದೆ. ಇಲ್ಲಿನ ಎಲ್ಲ ಮಕ್ಕಳು ಕೂಡ ಆಪರೇಷನ್ ಥಿಯೇಟ್ರಲ್ಲಿರ್ತಕ್ಕಂಥ ಪೇಷಂಟ್ಸು, ಹೆರಿಗೆಯವ್ರಿಗೆ, ಇವರಿಗೆಲ್ಲ ಕೂಡ ಭಾಳಷ್ಟು ತೊಂದರೆ ಆಗಿದೆ. ಇವತ್ತು ನಮ್ಮನ್ನು ಆಳ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಒಂದು ಧಿಕ್ಕಾರವಿರಲಿ. ಇವತ್ತು ಇಷ್ಟೊತ್ತಾಗಿದೆ, 2 ಗಂಟೆ ಆದರೂ ಕೂಡ ಇಲ್ಲಿನ DHO ಆಗ್ಬೋದು, DHO ಆಗ್ಬೋದು, DC ಆಗ್ಬೋದು, MLA ಆಗ್ಬೋದು, MP ಆಗ್ಬೋದು, ಸೌಜನ್ಯಕ್ಕೆ ಕೂಡ ಈ ಕಡೆ ತಿರುಗಿ ನೋಡಿಲ್ಲ. ಈ ರೀತಿಯಾಗಿ ಬಡಜನರ ರಕ್ತದ ಜೊತೆಗೆ ಬಡಜನರ ಜೀವನ ಜೊತೆ ಆಟ ಆಡ್ತಕ್ಕಂಥ ನಿಮ್ಮಗಳಿಗೆ ನಿಜವಾಗಲೂ ಕೂಡ ಒಂದು ದಪ್ಪ ಚರ್ಮದ ಜನಪ್ರತಿನಿಧಿಗಳು ನಿಜವಾಗಲೂ ಇನ್ನು ಮುಂದೆ ಆದರೂ ಎಚ್ಚೆತ್ತುಕೊಂಡು ಈ ಹಾಸ್ಪಿಟ್ಲಿಗೆ ಒಂದು ಕಾಯಕಲ್ಪವನ್ನು ಕೊಡಬೇಕು. ಇವತ್ತು ಇಲ್ಲಿ ನಡೆದಿರ್ತಕ್ಕಂಥ ಈ ವ್ಯವಸ್ಥೆಗೆ ನೇರ ಹೊಣೆ ಜನಪ್ರತಿನಿಧಿ ಆಗಿರ್ತಾರೆ ಮತ್ತು THO ಇವರು ಏನಂತ ಹೇಳಿದ್ರೆ ಈ ಹಿಂದೆನೇ ನೋಡ್ಕೋಬೇಕು. ನೋಡಿ, 40 ವರ್ಷ ನಾನು ಬಾಲ್ಯದಲ್ಲಿ 5ನೇ ಕ್ಲಾಸಲ್ಲಿ ಬಂದು ಇಲ್ಲಿ ಇಂಜೆಕ್ಷನ್ ಹಾಕ್ಕೊಂತದೆ. ಆಗ ಕೊಠಡಿ ಹೇಗಿತ್ತೋ ಈಗಲೂ ಆಗೇ ಇದೆ. ಅದ್ರ ಮೇಲೆ ಏನಾಗಿದೆಪ್ಪ, 100 ಹಾಸಿಗೆ ಅಂತ ಮಾಡಿದ್ದಾರೆ. ಆಮೇಲೆ ಅಗ್ನಿಶಾಮಕದ್ದು ಮತ್ತು ತುರ್ತು ವ್ಯವಸ್ಥೆಯನ್ನು ಯಾವುದೇ ಕಾರಣಕ್ಕೂ ಹಾಸ್ಪಿಟ್ಲಲ್ಲಿ ಅಳವಡಿಸ್ಕೊಂಡಿಲ್ಲ. ಅದೇ ಈಗ ಈ ವೈದ್ಯಾಧಿಕಾರಿಗಳು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಅವ್ರ ಮಕ್ಕಳಾಗಿದ್ದರೆ ಬೇರೆ ಕಡೆ ಸೇರಿಸ್ಬಿಡೋರು. ಈಗ ಬೇರೆ ನಿಮ್ಮಕ್ಕೆ ನೀವು ಮಾಧ್ಯಮದಲ್ಲೆಲ್ಲ ನೋಡಿದ್ರಿ, ಆ ಕಡೆ ತಳ್ಳೋದು ಈ ಕಡೆ ತಳ್ಳೋದು ಮಾಡ್ತಾಯಿದ್ರೆ ಇದು ತುಂಬ ಶೋಚನೀಯ, ಖಂಡನೀಯ. ಯಾಕಂತ ಹೇಳಿದ್ರೆ ವಿಧಾನಸೌಧದ ಕೂಗಳದಲ್ಲಿರ್ತಕ್ಕಂಥ ನಮ್ಮ ಪರಿಸ್ಥಿತಿನೇ ಹೀಗಾದರೆ ಮುಂದಿನ ಬೇರೆ ಕಡೆ ಆಗಿದೆ. ಹಾಗಾಗಿ ಇವತ್ತಿನ ಜನಪ್ರತಿನಿಧಿಗಳಿಗೆ ನಾನು ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ತೀನಿ, ಯಾವುದೇ ಪಕ್ಷದವರಾಗಲಿ ನೀವು ಟೀಕೆ ಟಿಪ್ಪಣಿಗಳು ಮಾಡಿ, ಆದರೆ ಒಂದೇ ಒಂದು ಜನ ಕೇಳೋದು ಏನಪ್ಪ ಅಂದರೆ ಹಾಸ್ಪಿಟ್ಲು, ಸ್ಕೂಲು. ಇವತ್ತು ಆನೇಕಲ್ ತಾಲೂಕಲ್ಲಿ ಹಾಸ್ಪಿಟ್ಲು ಇಲ್ಲ, ಸ್ಕೂಲು ಇಲ್ಲ, ರೋಡ್ಗಳು ಇಲ್ಲ. ಕೇಳಿದ್ರೆ ಬೇರೆ ರೀತಿ ಮಾತಾಡ್ತಾರೆ. ಹಾಗಾಗಿ ಇವತ್ತು ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನೇರ ಹೊಣೆಗಳು ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಆಳ್ತಕ್ಕಂಥ ಜನಪ್ರತಿನಿಧಿಗಳು, ಜೊತೆಗೆ ಇವತ್ತು ಈ ವ್ಯವಸ್ಥೆಯನ್ನು ನಡೆಸ್ಕೊಳ್ತಕ್ಕಂಥ ಈ ಪ್ರಾಥಮಿಕ ಆಂಧ್ರ ಕೇಂದ್ರವನ್ನು ನೋಡ್ತಕ್ಕಂಥ THO DHO ಅವರು. ಯಾಕಂದರೆ ಮುಂಜಾಗ್ರತೆ ಕ್ರಮ ಏನೂ ಇಲ್ಲ, ಇಲ್ಲಿ ಏನೂ ಇಲ್ದಿರ ಬರೀ ಹಾಸ್ಪಿಟಲ್ ಅಲ್ಲ, ನಾನು ಮೇಲೆ ಎಲ್ಲ ಹೋಗಿ ನೋಡಿ ಬಂದಿದ್ದೀನಿ. ಸಂಪೂರ್ಣವಾಗಿ ಬೆಡ್ ವ್ಯವಸ್ಥೆ, ಆಸ್ಪತ್ರೆಯ ಚಿಕಿತ್ಸಾ ಕೇಂದ್ರ ಎಲ್ಲವೂ ಕೂಡ ಬರ್ನ್ ಆಗಿದೆ, ಸುಟ್ಟೋಗಿದೆ. ಇದೆಲ್ಲ ಮತ್ತೆ ಮಾಡಬೇಕಂದ್ರೆ ಇನ್ನೊಂದು ತಿಂಗಳಾಗ್ತದೆ. ಇನ್ನು ಈ ಆಸ್ಪತ್ರೆ ಕಳೆದ 40 ವರ್ಷಗಳಿಂದಲೂ ಕೂಡ ಇದೇ ದುಸ್ಥಿತಿಯಲ್ಲಿದೆ. ಈ ಒಂದು ಆಸ್ಪತ್ರೆ ಬೆಂಗಳೂರು ನಗರಕ್ಕೆ ಅಂದ್ರೆ ರಾಜ್ಯದ ರಾಜಧಾನಿಗೆ ಕೂಗಳತೆ ದೂರದಲ್ಲಿದ್ರು ಕೂಡ ಈ ಒಂದು ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಅಂದ್ರೆ 100 ಹಾಸಿಗೆಗಳ ಆಸ್ಪತ್ರೆ ಅಂತ ಹೇಳ್ತೇವೆ. ಆದ್ರೆ ಆ ಒಂದು ಆಸ್ಪತ್ರೆಗೆ ಆ ಒಂದು 100 ಹಾಸಿಗೆಗಳ ಕಾಯಕಲ್ಪವನ್ನ ಮತ್ತು ಸರಿಯಾದಂತಹ ಬಳಕೆಗೆ ಯೋಗ್ಯವಾಗಿರಿಸಿಲ್ಲ ಎನ್ನುವಂಥದ್ದೇ ನೋವಿನ ಸಂಗತಿ ಆಗಿದೆ. ಈ ಒಂದು ಆಸ್ಪತ್ರೆ ಇನ್ನಷ್ಟು ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಇನ್ನಷ್ಟು ಮುಖಂಡರು ಮಾತನಾಡಿದ್ದು ಹೀಗೆ. ಅದೇ ಸರ್ಕ್ಯುಲೇಷನ್ ಆಗಿ ಹೊಗೆ ಬಂತು, ನಾನು ಓಡ್ ಬಂದ್ಬಿಟ್ಟೆ. ಅಲ್ಲೇ ಇದ್ದೆ ನಾನು. ಹೊಗೆ ಏನೋ ಗೊತ್ತಿಲ್ಲ ಸರ್, ನೋಡಿಲ್ಲ. ಅವ್ರು ನಿನ್ನೆ ಕೇಸಿಂಗ್ ವೈರಿಂಗ್ ಮಾಡ್ತಾ ಇದ್ರು. ನಾನು ನೋಡಿದಾಗ ನಿನ್ನೆ ವೈರಿಂಗ್ ಮಾಡ್ತಾಯಿದ್ರು. ಅದೇನೋ ಮಿಸ್ಟೇಕ್ ಆಗಿರ್ಬೇಕು ಮೋಸ್ಟ್ಲಿ. ಅದು ಸರ್ಕ್ಯುಲೇಷನ್ ಆಗಿ ಒಂದು ವೈರ್ ಇದಾಗಿ ಮೆಲ್ಟ್ ಆಗಿರ್ಬೇಕು. ಎಷ್ಟು ಜನ ಇದ್ರ ಮೇಲೆ ಪೇಷಂಟ್ ಅಲ್ಲೇನು ಜಾಸ್ತಿ ಇರಲಿಲ್ಲ. ಇದರಲ್ಲಿ ಆಪರೇಷನ್ ಥಿಯೇಟರ್ ಕಮ್ಮಿ. ನೀವು ಬಂದಾಗ ವೈರಿಂಗ್ ಮಾಡ್ತಿದ್ರು? ಹೌದೌದು, ನಾನು ನೋಡಿದೆ. ಆಪರೇಷನ್ ಥಿಯೇಟರ್ ಅಲ್ಲೇ ಮಾಡ್ತಾಯಿದ್ರು. ಹೊಗೆ ಅಂದರೆ ಬರೀ ಹೊಗೆನೇ ಕಾಣಿಸ್ತು. ಏನೋ ಎಲ್ಲಿ ಉರಿತಾ ಇದೆ ಅಂತ ಗೊತ್ತಾಗಿಲ್ಲ, ಹೊಗೆನೇ ಕಾಣಿಸ್ತು. ಓಡ್ ಬಂದ್ಬಿಟ್ಟೆ ನಾನು ಬೈಕೆ. ಒಬ್ಬರು ಲೇಡೀಸ್ ಬಂದರು, ಅವ್ರ ಮುಖ ಎಲ್ಲ ಕಪ್ಪಾಗ್ಬಿಡ್ತು. ಹೊರಗಡೆಯಿಂದ ಬಂದರು, ಅದಕ್ಕೆ ನಾನು ಓಡ್ ಬಂದ್ಬಿಟ್ಟೆ ಮೇಲ್ಗಡೆಯಿಂದ. ವೈಪ್ ಅವರು ಕಳಿಸ್ಬಿಟ್ರೆ ಎಲ್ಲರನ್ನ ಹೊರಗಡೆ. ಹಾಗೆ ಅಧಿಕಾರಿಗಳು ಕೂಡ ಮಾತನಾಡಿದ್ದು ಹೀಗೆ. ಈ ದಿನ ಬೆಳಗ್ಗೆ ಸುಮಾರು 9:30-9:45 ಸುಮಾರಿಗೆ ಆಕಸ್ಮಿಕ ಅಗ್ನಿ ಅವಘಡ ನಮ್ಮ ಆಪರೇಷನ್ ಥಿಯೇಟರ್ ಕಾಂಪ್ಲೆಕ್ಸ್ನಲ್ಲಿ, ಆಪರೇಷನ್ ಥಿಯೇಟರ್ ಶಸ್ತ್ರಚಿಕಿತ್ಸಾ ಸಂಕೀರ್ಣದಲ್ಲಿ ಕೊಠಡಿಯಲ್ಲಿ ಅಚಾನಕ್ಕಾಗಿ ಅಗ್ನಿ ಅವಘಡ ಸಂಭವಿಸಿದೆ. ನನ್ನ ಎಲ್ಲ ಸಿಬ್ಬಂದಿಗಳು ಮತ್ತು ನನ್ನ ಎಲ್ಲ ವೈದ್ಯ ಮಿತ್ರರು ಸಾರ್ವಜನಿಕರ ಸಹಕಾರದೊಂದಿಗೆ ಅವರು ಸೂಕ್ತ ಸಮಯ ಪ್ರಜ್ಞೆ ಮೆರೆದಿರೋದ್ರಿಂದ ತತ್ಕ್ಷಣ ಯಾವುದೇ ಒಂದು ರೋಗಿಗಳಿಗಾಗಲಿ, ಸಾರ್ವಜನಿಕರಿಗಾಗಲಿ, ಪಬ್ಲಿಕ್ಗಾಗಲಿ ಯಾರಿಗೂ ಯಾವುದೇ ರೀತಿ ಪ್ರಾಣಹಾನಿ ಆಗದೇ ಇರೋ ಥರ ಸಮಯ ಪ್ರಜ್ಞೆ ಮೆರೆದಿರೋದ್ರಿಂದ ಸಮಯ ಪ್ರಜ್ಞೆ ಮೆರೆದಿರೋದ್ರಿಂದ ಯಾವುದೇ ಆಸ್ತಿ ಪ್ರಾಣಹಾನಿ ಆಗಿರೋದಿಲ್ಲ. ಸ್ವಲ್ಪ ಆಸ್ತಿಗೆ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಆನೇಕಲ್ನ ಆಸ್ತಿಗೆ ಸ್ವಲ್ಪ ಇದಾಗಿದೆ, ತೊಂದರೆ ಆಗಿದೆ. ನಾವು ತಕ್ಷಣ ಕರೆಂಟ್ನೆಲ್ಲ ಆಫ್ ಮಾಡಿರೋದ್ರಿಂದ ಇನ್ನು ಒಳಗಡೆ ಏನು ಎಷ್ಟು ಮಟ್ಟಿಗೆ ತೊಂದರೆ ಆಗಿದೆ ಅಂತ ಇನ್ನೂ ಅಸೆಸ್ ಮಾಡೋಕ್ಕಾಗಿಲ್ಲ. ನಾವು ಈ ವಿಷಯನ ನಮ್ಮ ಮೇಲಧಿಕಾರಿಗಳಿಗೂ ಸಹ ಗಮನಕ್ಕೆ ತಂದಿದ್ದೀವಿ. ತಕ್ಷಣ ಏನು ಕ್ರಮ ತಗೋಬೇಕು ಅವರು ನಮಗೆ ಆದೇಶ ನೀಡಿದ್ದಾರೆ. ಅವರ ಆದೇಶದಂತೆ ನಾವು ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಮೊದಲನೇ ಪ್ರಿಯಾರಿಟಿ, ಮೊದಲನೇ ಒಂದು ಇದು ರೋಗಿಗಳಿಗೆ, ಶಸ್ತ್ರಚಿಕಿತ್ಸೆ ಆದಂಥವ್ರಿಗೆ
ಹೆರಿಗೆ ಆದಂಥ ರೋಗಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಅದು ನಮ್ಮ ಮೊಟ್ಟ ಮೊದಲನೇ ಪ್ರಯಾರಿಟಿ. ಹಾಗಾಗಿ ಈ ಇದರಲ್ಲಿ ನಾವು ಯುದ್ಧೋಪಾದಿಯಲ್ಲಿ ಏನೋ ಒಂದು ಮೆಷರ್ಸ್ ತೊಗೊಂಡು ಸೂಕ್ತ ಕ್ರಮಗಳನ್ನ ತಗೊಂಡು ಅವ್ರನ್ನ ಸದ್ಯಕ್ಕೆ ಇಲ್ಲಿ ಸಪ್ರೇಟಾಗಿ ಅವರಿಗೆ ವ್ಯವಸ್ಥೆ ಮಾಡಿದ್ವಿ. ಈಗ ತತ್ಕ್ಷಣಕ್ಕೆ ಇದಾದ ತಕ್ಷಣ ಬೇರೆ ವಾರ್ಡಿಗೆ ಅವ್ರನ್ನ ಶಿಫ್ಟ್ ಮಾಡಿಸ್ತೀವಿ. ನಮ್ಮ ಮೊದಲನೇ ಪ್ರಯಾರಿಟಿ ಸಾರ್ವಜನಿಕರಿಗೆ, ರೋಗಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಇಲ್ಲಿ ಹೆರಿಗೆ ವಾರ್ಡ್ನಲ್ಲಿ ಸುಮಾರು ಒಂದು 8 ರಿಂದ 10 ಜನ ಇದ್ದಾರೆ. ಕೆಲವರು ಡಿಸ್ಚಾರ್ಜ್ ಆಗೋರಿದ್ದಾರೆ. 3 ದಿನ ಆದಮೇಲೆ ನಾವು ಡಿಸ್ಚಾರ್ಜ್ ಮಾಡ್ತೀವಿ. ಸೊ ಅದನ್ನ ಡಿಸ್ಚಾರ್ಜ್ ಮಾಡ್ತೀವಿ, ಚೆನ್ನಾಗಿರೋರ್ನೆಲ್ಲ ಡಿಸ್ಚಾರ್ಜ್ ಮಾಡ್ತೀವಿ. ತುರ್ತಾಗಿ ಯಾರಿಗೆ ಆರೈಕೆ ಬೇಕಾಗಿದೆ ಅವ್ರನ್ನ ಬೇರೆ ಸೂಕ್ತವಾದ ವಾರ್ಡ್ಗೆ ಶಿಫ್ಟ್ ಮಾಡಿಬಿಟ್ಟು ಅಲ್ಲಿ ಅವ್ರಿಗೆ ಚಿಕಿತ್ಸೆ ಆ ಪೇಷಂಟ್ ಚೆನ್ನಾಗಿದೆ. ಡೆಲಿವರಿ ಆಗಿರೋದೆಲ್ಲ ಯಾವ ಪೇಷಂಟ್ಗೂ ಏನೂ ತೊಂದರೆ ಆಗಿಲ್ಲ. ವೈರಿಂಗ್ ಮಾಡಿದ್ರಂತಲ್ಲ, ವೈರಿಂಗ್ ಮತ್ತು ಹೊಸ ಹೌದು, ಹೆಚ್ಚು ಅಲ್ಲಲ್ಲ, ಅದು ಬರೀ ಪೂಜೆ ಅಷ್ಟೇ. ಅದು ಇನ್ನೂ ಏನು, ಅದು ಟೇಬಲ್ ಅಷ್ಟೇ, ಆಪರೇಷನ್ ಮಾಡೋವಂಥ ಟೇಬಲ್ಲು. HAL ಅವ್ರ ಕಡೆಯಿಂದ CSR ಫಂಡಿಂದ ಸುಮಾರು ದಿವಸಗಳ ಹಿಂದೆ ಬಂದಿತ್ತದು, ಹೇಳ್ತಾರೆ. ಅದನ್ನೇನೇ ಸಂಜೆ ಪೂಜೆ ಮಾಡೋದು ಅಷ್ಟೇ, ಅದು ಓಪನ್ ಮಾಡಿರಲ್ಲ ಇನ್ನೂ. ಸೊ ಅದಕ್ಕಿನ್ನೂ ಏನು, ಅದು ಎಲೆಕ್ಟ್ರಿಕ್ ಕನೆಕ್ಷನ್ಗೆ ಏನು ಸಂಬಂಧ ಇಲ್ಲ. ಅದೊಂದು ಟೇಬಲ್ ಅಷ್ಟೇ, ಆಪ್ರೇಷನ್ ಮಾಡೋವಂಥ ಒಂದು ಟೇಬಲ್ ಅಷ್ಟೇ. ಒಂದು ಟೇಬಲ್ನ ಸಪ್ಲೈ ಮಾಡಿದ್ರು ನಮ್ಮ HAL ಕಂಪ್ನಿಯವರು. ಸೊ ಅದರಿಂದ ಏನು ಎಲೆಕ್ಟ್ರಿಕ್ ಕನೆಕ್ಷನ್ ಇದು ಮಾಡಿದ, ಅದು ಯೂಸ್ ಮಾಡ್ತಾ ಇರಲಿಲ್ಲ, ಇನ್ನು ಹಳೆ ಇದರಲ್ಲೇ ಯೂಸ್ ಮಾಡ್ತಾ ಇದ್ವಿ. ಈಗ ಇಲ್ಲಿ ಹೆರಿಗೆ ಇದರಲ್ಲಿ ಒಂದು 8 ರಿಂದ 10 ಜನ ಇದ್ದಾರೆ. ಬೇರೆ ವಾರ್ಡಲ್ಲಿ ಎಲ್ಲ ಸೇರಿದ್ರೆ ಒಂದು 40-45 ಜನ ಆಗ್ತಾರೆ. ಈಗೇನು ಅವರನ್ನ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡೋದಾ, ಇಲ್ಲೇ ಚಿಕಿತ್ಸೆ ಮುಂದುವರಿಸೋದಾ, ಹೇಗೆ? ಈಗ ವಾರ್ಡ್ ಕಡೆ ಯಾವುದೇ ರೀತಿ ತೊಂದರೆ ಆದಂಗೆ ಕಂಡಿಲ್ಲ ಮೇಲ್ನೋಟಕ್ಕೆ. ಏನಂದರೆ OT ಅಂದರೆ ಆಪರೇಷನ್ ಥಿಯೇಟ್ರ್, ಇದರಲ್ಲಿ ಮಾತ್ರ ಸ್ವಲ್ಪ ಇದು ಹೊಗೆ ಬಂದು ತೊಂದರೆ ಆಗಿದೆ ಅಷ್ಟೇ. ಹಾಗಾಗಿ ನಾವು ತಕ್ಷಣ ಈ ಕರೆಂಟೆಲ್ಲ ಕಟ್ ಮಾಡಿಬಿಟ್ಟು ಅದು ಎಲ್ಲಿ ಬಂದಿದೆ ಅಂದ್ಬಿಟ್ಟು ನಾವು ಫೈರ್ ಡಿಪಾರ್ಟ್ಮೆಂಟ್ ಅವರು ಮತ್ತು ಪೊಲೀಸ್ ಇಲಾಖೆಯವರ ಅವರು ಪಾಪ ನಮ್ಮ ಕರೆಗೆ ತಕ್ಷಣ ಹೋಗೊಟ್ಟು ಅವನ್ನೆಲ್ಲ ವೈದ್ಯಾಧಿಕಾರಿಗಳು ತಕ್ಷಣ ಕಾರ್ಯೋನ್ಮುಖರಾಗಿ, ಸೊ ಆ ಬೆಂಕಿ ಬೇರೆ ಕಡೆ ಹರಡದೇ ಇರೋ ಥರ, ಬೇರೆ ರೋಗಿಗಳಿಗೆ ತೊಂದರೆ ಆಗದೇ ಇರೋ ಥರ ಅದನ್ನು ಅಲ್ಲೇ ಎಲ್ಲ ಶಮನ ಮಾಡಿದ್ದೀವಿ. ಸೊ ಹಾಗಾಗಿ ಇವನ್ನ ಬೇರೆ ವಾರ್ಡ್ಸ್ ಇದೆ, ಆ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ. ಇನ್ನು ಮೈಗೆ ಎಣ್ಣೆ ಹಚ್ಕೊಂಡು ಬಂದಂತೆ ಕಾಣಿಸ್ಕೊಂಡಂತಹ ಜಿಲ್ಲಾ ವೈದ್ಯಾಧಿಕಾರಿ, ನಾನು ಎಕ್ಸ್ಪರ್ಟ್ಸ್ ಅನ್ನ ಕೇಳಿ ಹೇಳ್ತೇನೆ ಅನ್ನೋಷ್ಟೇ ಉತ್ತರಕ್ಕೆ ಸೀಮಿತವಾದ್ರ ಹೊರತು ಅವರು ಯಾವುದನ್ನು ಕೂಡ ಬಾಯಿ ಬಿಡ್ಲೇ ಇಲ್ಲ. ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಒಂದು ಆಸ್ಪತ್ರೆಯಲ್ಲಿ ಇವತ್ತು ನಡೆದಂತಹ ಅವಘಡ ಇದು ಇಲ್ಲಿನ ಒಂದಷ್ಟು ಅವ್ಯವಸ್ಥೆಯನ್ನು ತೋರಿಸ್ತಾ ಇದೆ. ಇದೇ ರೀತಿ ಮುಂದುವರೆದ್ರೆ ಈ ಒಂದು ಆಸ್ಪತ್ರೆಯನ್ನ ಮುಚ್ಚಬೇಕಾಗತ್ತಾ ಎನ್ನುವಂತಹ ಕಾಲ ದೂರವಿಲ್ಲ. ಈಗಲಾದರೂ ಇದಕ್ಕೆ ಸಂಬಂಧಿಸಿದಂತಹ ಅಧಿಕಾರಿಗಳು ಹಾಗೂ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ಬಡವರ ಆಸ್ಪತ್ರೆಯನ್ನ ಉಳಿಸ್ಲಿ, ಬಡವರಿಗಾಗಿಯೇ ಈ ಒಂದು ಆಸ್ಪತ್ರೆ ಕಾರ್ಯ ನಿರ್ವಹಿಸ್ಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ.